ಈ ಬೇಸಿಗೆ ಬಂತಂದ್ರೆ ಸಾಕು, ಮಧ್ಯಾಹ್ನ ಆದ ತಕ್ಷಣ ತಂಪಾಗಿ ಏನಾದರೂ ಕುಡಿಬೇಕು ಅನಿಸ್ತಿರ್ತದೆ. ಅದ್ರೊಳಗೆ ಲಿಂಬೆಹಣ್ಣಿನ ಜ್ಯೂಸ್ ಅಂದ್ರೆ ಸಾಕು, ಈ ನಮ್ಮ ದೇಹಕ್ಕೆ ಒಂದು ತಂಪನ್ನು ಕೊಡ್ತದೆ, ಶಕ್ತಿಯನ್ನು ಕೊಡ್ತದೆ. ಆಮೇಲೆ ಬೇಸಿಗೆ ಒಳಗೆ ನಾವು ಬೇರೆ ಬೇರೆ ಕಡೆ ಪಿಕ್ನಿಕ್ ಹೋಗ್ತಿರ್ತೀವಿ, ಯಾತ್ರೆಗೂ ಹೋಗ್ತಿರ್ತೀವಿ. ಹೋದಲ್ಲೆಲ್ಲ ಲಿಂಬೆಹಣ್ಣು ಸಕ್ಕರೆ ತಗೊಂಡು ಹೋಗಿ ನಮಗೆ ಈ ಜ್ಯೂಸ್ ಮಾಡ್ಕೊಲಿಕ್ಕೆ ಆಗೋದಿಲ್ಲ. ಇವತ್ತು ಇದಕ್ಕೆ ಪರಿಹಾರವಾಗಿ ನಾನು ನಿಮ್ಗೆ ಲೆಮನ್ ಪ್ರಿಮಿಕ್ಸ್ ಹೇಳ್ಕೊಡ್ತೀನಿ. ಈ ಒಂದು ಪೌಡರ್ಲಿಂದ ನೀವು ಯಾವಾಗ ಬೇಕೋ ಅವಾಗ ಇನ್ಸ್ಟಂಟಾಗಿ ಫ್ರೆಶ್ ಲೆಮನ್ ಜ್ಯೂಸ್ ಮಾಡ್ಕೋಬೋದು. ಹರೇ ಶ್ರೀನಿವಾಸ ಸ್ವಾದಿಷ್ಟ ರೆಸಿಪಿಗೆ ಸ್ವಾಗತ. ಈ ಬೇಸಿಗೆ ಒಳಗೆ ಏನಾಗ್ಬಿಡ್ತದೆ, ಬಹಳ ಕಡೆ ಫಂಕ್ಷನ್ ಇರ್ತಾವ, ಯಾತ್ರೆಗೂ ಇವಾಗೆ ಹೋಗ್ತೀವಿ. ಮಕ್ಕಳು ರಜೆ ಇದ್ದದಕ್ಕೆ ಏನಾಗ್ತದೆ, ಹೊರಗಡೆ ಆಟ ಆಡ್ಲಿಕ್ಕೆ ಹೋಗಿ ಬರ್ತಾರೆ. ಈ ಬಿಸಿಲಿಗೆ ಏನಾಗ್ಬಿಡ್ತದೆ, ಬಾಡಿ ಒಳಗೆ ಸ್ವಲ್ಪ ಡಿಹೈಡ್ರೇಷನ್ ಅದು ಆಗೋ ಪಾಸಿಬಿಲಿಟಿ ಇರ್ತದೆ. ಅಂಥ ಟೈಮಿಗೆ ನಾವು ದೇಹಕ್ಕೆ ಶಕ್ತಿ ಕೊಡಲಿಕ್ಕೆ ಈ ಲಿಂಬೆ ಹಣ್ಣಿನ ರಸ, ಮೂಸಂಬಿ ರಸ, ಇಲ್ಲ ಆರೆಂಜು, ಪೈನಾಪಲು, ಈ ಸಿಟ್ರಸ್ ಅನ್ನೋ ಏನು ಹಣ್ಣುಗಳಿರ್ತಾವ ಅದ್ರದ್ದು ರಸ ದೇಹಕ್ಕೆ ಬಹಳ ಒಂದು ರಿಫ್ರೆಶ್ ಆಗಿ ಇಡ್ತದೆ. ಅದಕ್ಕೋಸ್ಕರ ಇವತ್ತು ನಾನು ನಿಮ್ಗೆ ಲಿಂಬೆ ಹಣ್ಣಿನಿಂದ ಒಂದು ಇನ್ಸ್ಟಂಟ್ ಪ್ರೀಮಿಕ್ಸ್ ಹೇಳ್ಕೊಡ್ಲಿಕತ್ತೀನಿ. ಇವಾಗ ಏನಾಗ್ಬಿಡ್ತದೆ, ಬ್ಯಾಸ್ಗೆ ಒಳಗೆ ಲಿಂಬೆ ಹಣ್ಣು ಬಹಳ ಕಾಸ್ಟ್ಲಿನೂ ಇರ್ತಾವ, ಕೆಲವು ಟೈಮ್ ಸಿಗೋದು ಇಲ್ಲ. ಅಂಥ ಟೈಮಿಗೆ ಈ ಪ್ರಿಮಿಕ್ಸನ್ನು ನೀವು ಯಾವಾಗ ಲಿಂಬೆಹಣ್ಣು ಜಾಸ್ತಿ ಸಿಗ್ತಿರ್ತದಲ್ಲ ಆ ಸೀಸನ್ ಒಳಗೆ ಮಾಡಿ ಇಟ್ಬಿಟ್ರೆ ಬ್ಯಾಸ್ಗೆ ಒಳಗೆ ನಿಮ್ಗೆ ಯಾವಾಗ ಬೇಕಾವಾಗ ಯೂಸ್ ಮಾಡ್ಕೋಬೋದು. ಇಲ್ಲ ಯಾತ್ರೆಗೂ ತೊಗೊಂಡು ಹೋಗ್ಬೋದು, ಪಿಕ್ನಿಕ್ಗೂ ತೊಗೊಂಡು ಹೋಗ್ಬೋದು. ಈಗ ನಾವು ಒಂದು 8-10 ಲಿಂಬೆ ಹಣ್ಣಿಂದು ರಸ ತಕ್ಕೊಂಡಿನಿ. ಈ ಒಂದು ಕಪ್ಪಿಗೆ ಸ್ವಲ್ಪ ಕಡಿಮೆ ಆಯ್ತ. ಅದೇ ಅಳತೆ ಒಳಗೆ ನೀವು 4 ಕಪ್ ಇಲ್ಲೇ ನಾವು ಸಕ್ಕರೆ ತೊಗೋಬೇಕು. ಸಕ್ಕರೆ ದಪ್ಪ ದಪ್ಪಗಿರಬೇಕು, ಬಹಳ ಸಣ್ಣಗಿರೋ ಸಕ್ಕರೆ ಇರಬಾರ್ದು. ಇವಾಗ ಒಂದು ಸ್ಟೀಲ್ ತಾಟಿನೊಳಗೆ ನಾವು ಈ ಪೂರ್ತಿ ಲಿಂಬೆ ಹಣ್ಣಿನ ರಸನ ಹಾಕೊಳ್ಳೋಣ. ಆಮೇಲೆ ಅದು ಎಷ್ಟು ರಸ ಇತ್ತೋ ಅದ್ರದ್ದು 4 ಪಟ್ಟು ಸಕ್ಕರೆ ಹಾಕೊಳ್ಳೋಣ. ಯಾರಿಗೆ ಶುಗರ್ ಇರ್ತದೆ, ಯಾರಿಗೆ ಸಿಹಿ ಕಮ್ಮಿ ಬೇಕು, ಅವರು ಈ ಶುಗರ್ ಫ್ರೀ ಅಂತೇನು ಸಕ್ಕರೆ ಸಿಗ್ತದೆ ಅದನ್ನು ಉಪಯೋಗಿಸ್ಕೋಬೋದು. ಆಮೇಲೆ ಸ್ವಲ್ಪ ಕಡಿಮೆ ಸಿಹಿ ಬೇಕಾಗಿತ್ತು ಅಂದರೆ 3ರಿಂದ 3.5 ಕಪ್ಪಿನಷ್ಟು ಸಕ್ಕರೆ ಹಾಕಿದ್ರೂ ಸಾಕು. ಸಕ್ಕರೆ ಮಾತ್ರ ದಪ್ಪಗೆ ಒಳ್ಳೆ ಕ್ವಾಲಿಟಿದೆ ತೊಗೊಳ್ರಿ. ಇದು ಈ ಲಿಂಬೆಹಣ್ಣಿನ ರಸದೊಳಗೆ ಸಕ್ಕರೆ ಹಾಕಿ ಜಾಸ್ತಿ ಕಲಿಸ್ಬಾರ್ದು. ಜಾಸ್ತಿ ಕಲಿಸಿಬಿಟ್ರೆ ಏನಾಗ್ಬಿಡ್ತದೆ, ಸಕ್ಕರೆ ಕರಿಗಿ ನೀರಾಗ್ಬಿಡ್ತದೆ. ನಮಗೆ ಜಸ್ಟ್ ಮಿಕ್ಸ್ ಆಗಬೇಕು ಅಷ್ಟೇ ಸಾಕು. ಈ ರೀತಿ ಜಸ್ಟ್ ಮಿಕ್ಸ್ ಮಾಡಿಬಿಟ್ಟಿನಿ. ಬಹಳ ದಪ್ಪಗಾಗ್ಬಿಟ್ಟದ ತಾಟಿನೊಳಗೆ, ಅಂದರೆ ಜಾಸ್ತಿ ಆಗಿಬಿಟ್ಟದ. ನಮ್ಗೆ ಬಹಳ ತೆಳ್ಳಗಿರೋ ಲೇಯರ್ ಹಾಕಬೇಕು. ಅದಕ್ಕೆ ಇದನ್ನು ನಾನು ಒಂದು 2-3 ತಾಟಿನೊಳಗೆ ಇದನ್ನು ಹಾಕಿ ನಾನು ಬಹಳ ತೆಳ್ಳಗೆ ತಿನ್ನಾಗಿರೋ ಒಂದು ಲೇಯರ್ ಹಾಕೋಣ. ಯಾಕಂದ್ರೆ ತಿನ್ನಾಗಿ ಹಾಕಿದ್ರೆ ನಾವು ಬೇಗ ಒಣಗ್ತದೆ ಇದು. ಆಮೇಲೆ ಇದನ್ನು ನಾವು ಬಿಸಿಲಲ್ಲಿ ಇಡೋದೇ ಇಲ್ಲ, ಇದನ್ನು ನಾವು ಫ್ಯಾನ್ ಬುಡಕೆ ಒಣಗಿಸ್ಬೇಕಾಗ್ತದೆ. ಅದಕ್ಕೆ ನಾನು ಬಹಳ ತೆಳ್ಳಗೆ, ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ನೀವು ಒಂದು ಸ್ಟೀಲಿನ ತಾಟಿನಲ್ಲೇ ಹಾಕ್ರಿ. ತಾಟು ಪರಾತು ಏನೇ ಇರಲಿ, ಬಟ್ ಸ್ಟೀಲಿಂದ್ರಲ್ಲೇ ಹಾಕಬೇಕು. ಹಾಕಿ ಇದನ್ನು ಫ್ಯಾನ್ ಕೆಳಗೆ ನಾನು ಒಣಗ್ಲಿಕ್ಕೆ ಇಟ್ಟಿನಿ. ಸ್ವಲ್ಪನೂ ಬಿಸಿಲು ಇದಕ್ಕೆ ತಾಗಬಾರ್ದು. ಇವಾಗ ನಾನು ಬೆಳಿಗ್ಗೆ ಇಟ್ಟಿದ್ದೆ, ಸಾಯಂಕಾಲ ನೋಡ್ರಿ ಇನ್ನೂ ಕೈಗೆ ಸ್ವಲ್ಪ ರಸ ಹತ್ಲಿಕ್ಕತ್ತದ, ಅಂದ್ರೆ ಪೂರ್ತಿ ಒಣಗಿಲ್ಲ. ಇದನ್ನು ಹಾಗೆ ನಾನು ನಾಳೆ ಬೆಳಿಗ್ಗೆವರೆಗೂ ಇಡ್ತೀನಿ. ಇಟ್ಟು ಪೂರ್ತಿ ಒಂದಿನ ಆಯಿತು, ಪೂರ್ತಿ ಮೇಲೆಲ್ಲ ಒಣಗಿಬಿಟ್ಟದೆ, ಕಟಿನೂ ಆಗ್ಯದ, ಕೈಗೆ ರಸನೂ ಹತ್ಲಿಕ್ಕತ್ತಿಲ್ಲ. ಆ ಮೇಲೆ ಒಣಗಿದ್ರೂ ಒಳಗೆ ಇನ್ನೂ ಹಸಿ ಹಸಿಯಾಗಿ ಇರ್ತದೆ. ಅದಕ್ಕೆ ಇದನ್ನು ಒಂದು ಕಡ್ಚಿಯಿಂದ ಈ ರೀತಿ ಹಿಂಗೆ ಬಿಡಿಸ್ಕೋಬೇಕು. ಜಾಸ್ತಿ ಕಲಸೋದಿಲ್ಲ, ಜಸ್ಟ್ ಮೇಲೆ ಕೆಳಗೆ ಮಾಡಬೇಕು. ಅದರಿಂದ ಏನಾಗ್ತದೆ, ಮತ್ತು ಫ್ಯಾನು ಕೆಳಗೆ ಇಟ್ಟು ಒಣಗಿಸ್ಬೇಕಾಗ್ತದೆ. ಇದು ಬೇಸಿಗೆ ಒಳಗೆ ಯಾತ್ರೆಗೆ ಹೋಗ್ತಿರ್ತೀರಿ, ಪಿಕ್ನಿಕ್ಕಿಗೆ ಹೋಗ್ತಿರ್ತೀರಿ, ಹೊರಗಡೆ ಹೋದಾಗ ಅಲ್ಲಿ ಲಿಂಬೆ ಹಣ್ಣಿನ ಶರ್ಬತ್ತು ಕುಡಿಬೇಕಾದ್ರೆ ಸ್ವಲ್ಪ ಅಂಜಿಕೆ ಬರ್ತದೆ. ಯಾಕಂದರೆ ಯಾವ ರೀತಿಯ ನೀರು ಇರ್ತದೋ ಏನೋ ಗೊತ್ತಾಗೋದಿಲ್ಲ. ಕೆಲವರು ಯಾತ್ರೆಗೆ ಹೋದಾಗ ಹೊರಗಡೆದ ಜ್ಯೂಸನ್ನು ಕುಡಿಯೋದಿಲ್ಲ. ಅವರಿಗೆ ಇದೊಂದು ಪರ್ಫೆಕ್ಟಾದ ಒಂದು ಯಾತ್ರೆಗೆ ಒಂದು ಲೆಮನ್ ಜ್ಯೂಸಿಂದು ಪೌಡರ್ ಅದ ಇದು. ಇವಾಗ ಚಂದ 3 ದಿನ ಆಯಿತು ಹಿಂಗೆ ಫ್ಯಾನ್ ಬುಡಕೆ ಇಟ್ಟು ಒಣಗಿಸಿನಿ. 3 ದಿನ ಆದಮೇಲೆ ನೋಡ್ಬೋದು ನೀವು, ಚಂದ ಕಟಿ ಆಗ್ಯದ. ಆಮೇಲೆ ಎಷ್ಟು ಬೆಳ್ಳಗೆ ಸಕ್ಕರೆಗತನೆ ಶುಭ್ರವಾಗಿಯೂ ಆಗ್ಯದ. ಎತ್ತಿ ಹಾಕಿದ್ರೆ ಕಳಕಳ ಅಂತ ಶಬ್ದನೂ ಬರ್ಲಿಕ್ಕತ್ತದ, ಅಷ್ಟು ಚಂದ ಒಣಗಬೇಕಿದು. ಇವಾಗ ನೋಡಿದ ತಕ್ಷಣ ನಿಮ್ಗೆ ಸಕ್ಕರೆ ಥರನೇ ಅನ್ನಿಸ್ತದಲ್ಲ. ಇವಾಗ ಇದನ್ನು ನಾನು ಒಂದು ಮಿಕ್ಸರ್ ಜಾರ್ ಒಳಗೆ ಹಾಕಿ ಇದನ್ನು ನಾವು ಪೌಡರ್ ಮಾಡಬೇಕು. ಇವಾಗ ಇದಕ್ಕೆ ಸ್ವಲ್ಪ ಈ ಉಪ್ಪು ಹಾಕ್ಲಿಕ್ಕತ್ತೀನಿ. ಆಮೇಲೆ ಸ್ವಲ್ಪ ಇದಕ್ಕೆ ಒಳ್ಳೆ ವಾಸನೆ ಬರಲಿ, ಮತ್ತು ಯಾಲಕ್ಕಿ ದೇಹಕ್ಕೂ ತಂಪು ಕೊಡ್ತದೆ ಅಂಥೇಳಿ ಯಾಲಕ್ಕಿನೂ ಹಾಕಿ ಇದನ್ನು ಚಂದ ಪೌಡರ್ ಮಾಡ್ಕೊಳ್ಳೋಣ. ಈ ರೀತಿ ಪೌಡರನ್ನು ನೀವು ಒಂದು ಸರ್ತಿ ಮನೇಲಿ ಮಾಡಿಟ್ರೆ ಸಾಕು, ಮತ್ತೆ ಮತ್ತೆ ಮಾಡ್ತೀರಿ. ಆಮೇಲೆ ಇದ್ರ ಟೇಸ್ಟು ನಾವೇನು ಫ್ರೆಶ್ ಲಿಂಬೆಹಣ್ಣನ್ನು ಹಿಂಡಿ ಏನು ಜ್ಯೂಸ್ ಮಾಡ್ತೀವಲ್ಲ ಅದೇ ಟೇಸ್ಟು, ಅದೇ ಫ್ಲೇವರು ಇರ್ತದೆ. ಅದೇ ರೀತಿ ಇನ್ನೊಂದು ತಟ್ಟೆ ಒಳಗೂ ಹಾಕಿರೋದನ್ನು ಮಿಕ್ಸರ್ ಒಳಗೆ ಹಾಕಿ ಸ್ವಲ್ಪನೇ ಉಪ್ಪು ಮತ್ತು ಏಲಕ್ಕಿ ಪುಡಿ ಹಾಕಿ ಪೌಡರ್ ಮಾಡೀನಿ. 2 ಬೇರೆ ಬೇರೆ ತಟ್ಟೆ ಒಳಗೆ ನಾವು ಹಾಕ್ಕೊಂಡಿದ್ದೀವಲ್ಲ, ಹೀಗೆ 2 ತಟ್ಟೆ ಒಳಗಿಂದು ಒಂದೇ ಸರ್ತಿ ಚೆಂದ ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ
ಕೆಲವು ಕಡೆ ಸಕ್ಕರೆ ಜಾಸ್ತಿ ಹೋಗಿರ್ತದೆ, ಕೆಲವು ತಟ್ಟಿ ಒಳಗೆ ಲಿಂಬೆ ಹಣ್ಣಿನ ರಸನೂ ಜಾಸ್ತಿ ಇರ್ತದೆ. ಎರಡು ಸಪ್ರೇಟ್ ಮಾಡಿ ಸಪ್ರೇಟ್ ಇಡಬಾರ್ದು, ಎರಡು ಒಟ್ಟಿಗೆ ಮತ್ತೊಮ್ಮೆ ಚಂದ ಮಿಕ್ಸರ್ ಒಳಗೆ ಹಾಕಿ ಗ್ರೈಂಡ್ ಮಾಡಬೇಕು. ಇದನ್ನು ಒಂದು ಏರ್ ಟೈಟ್ ನೀವು ಬಾಕ್ಸ್ ಒಳಗೆ ಹಾಕಿ ಇದನ್ನ ಆರಾಮಾಗಿ ಹೊರಗಡೆನೆ ಫ್ರಿಜ್ಜಲ್ಲಿ ಇಡಬಾರ್ದು, ಹೊರಗಡೆನೆ 3 ರಿಂದ 4 ತಿಂಗಳು ಆರಾಮಾಗಿ ಸ್ಟೋರ್ ಮಾಡಿ ಇಡಬಹುದು. ಇವಾಗ ಇದನ್ನ ನಾನು ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಮನೆಯೊಳಗೆ ಯಾವ ರೀತಿ ಸರ್ವ್ ಮಾಡೋದು ಹೇಳ್ತೀನಿ. ಕಪ್ಪಿಗೆ ಸ್ವಲ್ಪ ಮೇಲೆ ಲಿಂಬೆಹಣ್ಣು ಹಚ್ಚಿ, ಸ್ವಲ್ಪ ಉಪ್ಪನ್ನು ಹಚ್ಚಿ, ಆಮೇಲೆ ಇದ್ರೊಳಗೆ ಐಸ್ ಕ್ಯೂಬ್ ಹಾಕ್ರಿ. ಇದ್ರೆ ಲಿಂಬೆಹಣ್ಣಿಂದು ಈ ರೀತಿ ಸ್ಲೈಸ್ ಮಾಡ್ರಿ, ಇಲ್ಲ ಪುದೀನ ಎಲೆ ಏನು ಬೇಕೋ ಅದನ್ನು ಹಾಕ್ಬೋದು. ಆಮೇಲೆ 1.5 ಟೇಬಲ್ ಸ್ಪೂನಿನಷ್ಟು ಅಂದರೆ 1.5 ದೊಡ್ಡ ಚಮಚದಷ್ಟು ಈ ಪ್ರಿಮಿಕ್ಸ್ ಪೌಡರ್ ಹಾಕಿ ತಣ್ಣಗಿರೋ ನೀರನ್ನು ಇದ್ರೊಳಗೆ ಹಾಕಿ ನೀವು ಆರಾಮಾಗಿ ಸರ್ವ್ ಮಾಡ್ಬೋದು. ಇದನ್ನೇ ಇನ್ನೊಂದು ರೀತಿಯ ಒಳಗೆ ನಿಮ್ಗೆ ಹೆಲ್ದಿಯಾಗಿ ಹೇಳ್ತೀನಿ. ಈ ಸಬ್ಜಾ ಅಂತ ಸಿಗ್ತದೆ ಮಾರ್ಕೆಟ್ ಒಳಗೆ, ಇದಕ್ಕೆ ಕಾಮ್ ಕಸ್ತೂರಿದು ಬೀಜನೂ ಅಂತೀವಿ ನಾವು. ಇದು ಆರೋಗ್ಯಕ್ಕೆ ಬೇಸಿಗೆಯಲ್ಲಿ ಬಹಳ ಒಳ್ಳೆಯದು, ದೇಹಕ್ಕೆ ಬಹಳ ತಂಪನ್ನು ಕೊಡ್ತದೆ. ಸ್ವಲ್ಪ 1/4 ಕಪ್ಪು ನೀರಿನೊಳಗೆ 2 ರಿಂದ 3 ಚಮಚದಷ್ಟು ಈ ಸಬ್ಜಾನ ನೆನೆ ಹಾಕ್ಲಿಕ್ಕೆ ಇಡ್ರಿ. 15 ನಿಮಿಷ ಇದನ್ನ ಮುಚ್ಚಿ ಸೈಡ್ಗೆ ಇಡ್ರಿ. ಆಮೇಲೆ ಇದು ಸ್ವಲ್ಪ ಹೊತ್ತಾದ್ಮೇಲೆ ಏನಾಗ್ತದೆ, ಬೀಜಗಳೆಲ್ಲ ನೆನೆದು ದಪ್ಪ ಆಗ್ತದೆ, ಸ್ವಲ್ಪ ಈ ಜಲ್ಲಿ ಇರ್ತದಲ್ಲ ಅದೇ ಥರನೇ ಆಗ್ತದೆ. ಸರ್ವ್ ಮಾಡೋ ಗ್ಲಾಸ್ ಒಳಗೆ ಸ್ವಲ್ಪ ಐಸ್ ಕ್ಯೂಬ್ ಹಾಕೊಳ್ರಿ. ಆಮೇಲೆ ಸಬ್ಜಾನ ಹಾಕ್ರಿ, ಬೇಕಾದ್ರೆ ಪುದೀನ ಎಲೆ ಅದು ಹಾಕೋಬಹುದು ಮನೆಯೊಳಗಿದ್ರೆ. ಆಮೇಲೆ ಇದ್ರೊಳಗೆ ಮಾಡಿರೋ ಪ್ರೀಮಿಕ್ಸನ್ನು ಹಾಕೊಂಡು ತಣ್ಣಗಿರೋ ನೀರು ಹಾಕಿ ನೀವು ಇದನ್ನ ಸರ್ವ್ ಮಾಡ್ಬೋದು. ನಾನು ಇದನ್ನ ಯಾತ್ರೆಗೆ ಹೋಗುವಾಗ ಮಾಡ್ಕೊಂಡಿದ್ದೆ. ಯಾತ್ರೆಗೆ ಹೋದಾಗ ಏನಾಗ್ತದೆ, ತಣ್ಣಗೆ ನೀರು ಎಲ್ಲಿ ಸಿಗ್ತಾವಲ್ಲ ಅಲ್ಲಿ ಈ ಪೌಡರನ್ನು ನೀವು ಪ್ರಿಮಿಕ್ಸ್ ಪೌಡರನ್ನು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಕುಡಿದ್ರೆ ದೇಹಕ್ಕೆ ಮತ್ತು ಮನಸ್ಸಿಗೆ ಎರಡಕ್ಕೂ ಬಹಳ ತಂಪನ್ನು ಕೊಡ್ತದೆ. ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ.